ನಾಗರಿಕ ರಕ್ಷಣಾ ಡ್ರಿಲ್ ಪೂರ್ವಾಭ್ಯಾಸ ಆಯೋಜಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾಳೆಯಿಂದ ದೇಶದಲ್ಲಿ ಯುದ್ಧ ತಾಲೀಮು ಆರಂಭವಾಗುತ್ತೆ. ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ನಾಳೆಯಿಂದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಆದೇಶ ಬಂದಿದೆ. ಗೃಹ ರಕ್ಷಕ ದಳದ ಜೊತೆಗೆ ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡುವಂತಹ ಕೆಲಸ ಇಲ್ಲಿ ಆಗುತ್ತೆ. ಮತ್ತು ತುರ್ತು ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ರಕ್ಷಿಸೋದು ಹೇಗೆಲ್ಲ ಇರಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತಹ ಮಾಕ್ ಡ್ರಿಲ್ ಇದು. ಬೆಂಗಳೂರು ಮತ್ತು ಕಾರವಾರದಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುವಂತಹ ಸಾಧ್ಯತೆ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳವಣಿಗೆ ಇದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ನ್ಯೂಸ್ ಡೆಸ್ಕ್ ನಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಮಾಕ್ ಡ್ರಿಲ್ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಕುತೂಹಲ ಇರುತ್ತೆ. ಯುದ್ಧದ ಸಂದರ್ಭದಲ್ಲಿ ಹೇಗಾಗಬೇಕು ಅನ್ನುವಂಥ ತರಬೇತಿ ಇದು. ಅದರಲ್ಲೂ 244 ಜಿಲ್ಲೆಗಳಲ್ಲಿ ಇದನ್ನ ಆಯೋಜಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಭಾಗದಲ್ಲಿ ಈ ಮಾಕ್ ಡ್ರಿಲ್ ನಡೀಬಹುದು, ಮತ್ತೊಂದು ಇದರ ಉದ್ದೇಶ ಏನು? ಸಭಾ ಈಗಾಗಲೇ ಭಾರತ ಯುದ್ಧದ ಸನ್ನದ್ಧವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ, ಪಾಕಿಸ್ತಾನದ ವಿರುದ್ಧವಾಗಿ ಉಗ್ರರ ನೆಲೆಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಮುಂಚಿತವಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದೆ. ಅದಕ್ಕೆ ಜನರನ್ನು ಸಹಿತ ರೆಡಿ ಮಾಡಬೇಕಾಗಿರುವಂಥದ್ದು ಭಾರತ ಸರ್ಕಾರದ ಮೂಲ ಉದ್ದೇಶ. ಕಾರಣ ಏನು ಅಂತಂದರೆ, ಒಂದು ವೇಳೆ ಪಾಕಿಸ್ತಾನ ಏನಾದರೂ ಫುಲ್ ಫ್ಲೆಡ್ಜಲ್ಲಿ ಯುದ್ಧವನ್ನು ಸಾರಿದ್ದೇ ಆದರೆ, ಯುದ್ಧವನ್ನು ಮಾಡೋದಕ್ಕೆ ಬಂದಿದ್ದೇ ಆದರೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ತರಬೇತಿಯು ಸಹಿತ ಅದು ಜನಸಾಮಾನ್ಯರಿಗೆ, ನಾಗರಿಕರಿಗೆ, ಅದು ಸ್ಪೆಷಲಿ 140 ಕೋಟಿ ಜನ ಇರುವಂತಹ ಅತಿ ದೊಡ್ಡದಾದಂತಹ ದೇಶಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಬಹಳಷ್ಟು ಸಾವು ನೋವು ಸಂಭವಿಸುವಂತಹ ಸಾಧ್ಯತೆಗಳು ಇರುವಂಥದ್ದು. ಹಾಗಾದರೆ ಯಾಕೆ ಮಾಕ್ ಡ್ರಿಲ್ ಇಂಪಾರ್ಟೆಂಟ್ ಆಗುತ್ತೆ, ಮಾಕ್ ಡ್ರಿಲ್ ಏನು ಅಂತ ನೋಡ್ತಾ ಹೋದರೆ, ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಕೇಂದ್ರದ ಗೃಹ ಇಲಾಖೆ ಕೊಟ್ಟಿರ್ತಕ್ಕಂಥ ಆದೇಶ ಪ್ರಕಾರ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಆ 244 ಜಿಲ್ಲೆಗಳು ಯಾವ್ಯಾವು ಅಂತ ನೋಡ್ತಾ ಇದ್ರೆ, ಅತಿ ಹೆಚ್ಚು ಕಾಣಸಿಗುವಂಥದ್ದು ನಿಮಗೆ ಜಮ್ಮು ಕಾಶ್ಮೀರದ ಜಿಲ್ಲೆಗಳಾಗಿರ್ಬೋದು, ಹರಿಯಾಣದ ಜಿಲ್ಲೆಗಳಾಗಿರ್ಬೋದು, ಪಂಜಾಬ್ನ ಜಿಲ್ಲೆಗಳಾಗಿರ್ಬೋದು, ರಾಜಸ್ಥಾನದ ಜಿಲ್ಲೆಗಳಾಗಿರ್ಬೋದು, ಅದ್ರ ಜೊತೆಗೆ ಗುಜರಾತ್, ಈ ಭಾಗದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಮೂಲವಾಗಿ ಇಟ್ಕೊಳ್ಳಲಾಗಿದೆ. ಅದರಲ್ಲೂ ಮತ್ತೆ ದೆಹಲಿ ಸಹಿತ ಆಡ್ ಆನ್ ಆಗಿದೆ. ಕಾರಣ ಏನು ಅಂದ್ರೆ, ಇದು ಭಾರತ ಮತ್ತೆ ಪಾಕಿಸ್ತಾನದ ಗಡಿಭಾಗವನ್ನು ಹಂಚಿಕೊಳ್ಳುವಂತಹ ಕಾರಣಕ್ಕಾಗಿ ಈ ಜಿಲ್ಲೆಗಳ ಮೇಲೆ ಹೆಚ್ಚಿನ ದಾಳಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಪಾಕಿಸ್ತಾನ ಯಾವುದೋ ಒಂದು ಮಿಸೈಲ್ ಅನ್ನ ಬಿಡುಗಡೆ ಹಾರಿಸುವಂತದ್ದನ್ನು ಸಹಿತ ಅದರ ರೇಂಜ್ 150 to 200 ಅಥವಾ 300 ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತ್ರ ಏನಂದ್ರೆ ಪಾಕಿಸ್ತಾನದ ಬಲ್ಲಿರುವಂತಹ ಮಿಸೈಲ್ಸ್ ಗಳ ಶಕ್ತಿ ಇರುವಂತಹ ಏನಂದ್ರೆ ಮಿಸೈಲ್ಸ್ ಗಳಿದ್ದಾವೆ. ಆ 250 ರಿಂದ 300 ಕಿಲೋಮೀಟರ್ ರೇಡಿಯೇಷನ್ ಬರುವಂತಹ ಭಾರತದ ಭೂಪ್ರದೇಶ ಯಾವುದೆಲ್ಲ ಕವರ್ ಆಗುತ್ತಲ್ಲ, ಆ ಭೂಪ್ರದೇಶ ಕವರ್ ಆಗುವಂತಹ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡುವಂಥದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಈ ಮಾಕ್ ಡ್ರಿಲ್ ಆ ಜಿಲ್ಲೆಗಳಲ್ಲಿ ಮಾಡಲಾಗುತ್ತೆ. ಇನ್ನು ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ, 2 ಜಿಲ್ಲೆಗಳನ್ನ ಏನಂದ್ರೆ ಮಾಡುವಂತಹ ಸಾಧ್ಯತೆಗಳಿದಾವೆ ಮಾಕ್ ಡ್ರಿಲ್. ಯಾವ್ಯಾವುದು ಅಂದ್ರೆ, ಒಂದು ಕಾರವಾರ, ಎರಡನೇದಾಗಿ ಅಂದ್ರೆ ಬೆಂಗಳೂರು. ಕಾರವಾರ ಯಾಕೆ ಅಂತಂದ್ರೆ, ಅಲ್ಲಿ ಭಾರತದ ನೌಕಾನೆಲೆ ಇರುವಂತದ್ದು, ಆ ಕಾರಣಕ್ಕಾಗಿ ಅಲ್ಲಿ ಮಾಕ್ ಡ್ರಿಲ್ ನ ಮಾಡಲಾಗುತ್ತೆ. ಬೆಂಗಳೂರು ಯಾಕಂದ್ರೆ ಇದು ಸಿಲಿಕಾನ್ ವ್ಯಾಲಿ, ಭಾರತದ ಆರ್ಥಿಕತೆಯಲ್ಲಿ ಬಹಳಷ್ಟು ದೊಡ್ಡ ಪಾತ್ರವನ್ನ ಏನಂದ್ರೆ ಇಲ್ಲಿಂದನೇ ಹೋಗ್ತಾ ಇರುವಂತದ್ದು. 2 ನಗರಗಳನ್ನು ಟಾರ್ಗೆಟ್ ಮಾಡ್ತಾರೆ. ಮೊದಲನೇದಾಗಿ ಮುಂಬೈ, ಎರಡನೇದಾಗಿ ಬೆಂಗಳೂರು. ಮುಂಬೈ ಯಾಕೆ ಅಂದ್ರೆ, ಪಾಕಿಸ್ತಾನದಲ್ಲಿ ಹೇಗೆ ಕರಾಚಿ ವಾಣಿಜ್ಯ ನಗರಿ ಆಗಿದೆಯಲ್ಲ, ಭಾರತದಲ್ಲಿ ವಾಣಿಜ್ಯ ನಗರಿ ಮುಂಬೈ ಆಗಿರುವಂತಹ ಕಾರಣಕ್ಕಾಗಿ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಎರಡನೇದಾಗೂ ಸಿಲಿಕಾನ್ ವ್ಯಾಲಿ ಆಗಿರುವಂತಹ ಕಾರಣಕ್ಕಾಗಿ ಭಾರತದ ಏನಂದ್ರೆ ಸಿಲಿಕಾನ್ ವ್ಯಾಲಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರು ಸಹಿತ ಪ್ರಥಮ ಸ್ಥಾನದಲ್ಲಿ ಇರುವಂತದ್ದು. ಮತ್ತೆ ಇದನ್ನು ಹೊರತುಪಡಿಸಿ ಮಾಕ್ ಡ್ರಿಲ್ ಯಾವ ರೀತಿ ಆಗಿರುತ್ತೆ ಅಂತ ನೋಡ್ತಾ ಹೋದ್ರೆ, ಯಾವ ರೀತಿಯಾಗಿ ಅವರು ಜನರಿಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅಂದ್ರೆ, ಜನರು ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಒಂದೇ ಸಾರಿಗೆ ಏನಾದರೂ ಅಂದ್ರೆ ಸೈರನ್ ಕೊಡುವಂತಹ ಕೆಲಸವನ್ನ ಮಾಡಿದ್ದೆ ಆದ್ರೆ, ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಏನಂದ್ರೆ ಇಲ್ಲಿರುವಂತಹ ಸ್ಥಳೀಯ ಆಡಳಿತ ಮಂಡಳಿ ಈ ಒಂದು ಸೈರನ್ ಕೊಟ್ಟಿದ್ದೆ ಆದ್ರೆ, ಆ ಸೈರನ್ ಕೊಟ್ಟಂತಹ ಸಂದರ್ಭದಲ್ಲಿ ಕೇವಲ 5 ರಿಂದ 10 ನಿಮಿಷದ ಒಳಗಾಗಿ ಜನರು ಸೇಫೆಸ್ಟ್ ಪ್ಲೇಸಿಗೆ ಹೋಗಿ ಏನಂದ್ರೆ ತಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಏನಂದ್ರೆ ಸೇಫ್ ಪ್ಲೇಸಿಗೆ ಹೋಗೋದಕ್ಕೆ ಅದು ಒಂದು ಮುಖ್ಯವಾದಂತಹ ಕಾರಣ ಆಗುತ್ತೆ. ಎರಡನೇದಾಗಿ NSS ಆಗಿರ್ಬೋದು ಅಥವಾ ಏನಂದ್ರೆ NCC ಆಗಿರ್ಬೋದು, ಈ ಒಂದು ತಂಡ ಆಗಿರಬಹುದು, ಅದ್ರ ಜೊತೆಗೆ ಉಳಿದಿರತಕ್ಕಂತಹ ಹಿರಿಯ ನಾಗರಿಕರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅದ್ರ ಜೊತೆಗೆ ನಾಗರಿಕರು ಯಾವ ರೀತಿಯಾಗಿ ತಮ್ಮ ಸೇವೆಯನ್ನ ಅಂತಹ ತುರ್ತು ಸಂದರ್ಭದಲ್ಲಿ ಒದಗಿಸಬೇಕು, ಅದರ ಜೊತೆಗೆ ಆಡಳಿತ ಮಂಡಳಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿದಾವೆ ಅದಕ್ಕೆ ಸಹಕಾರವನ್ನು ಯಾವ ರೀತಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ರಾತ್ರಿ ಹೊತ್ತು ಏನಾದರೂ ಏನಂದ್ರೆ ಮಾಕ್ ಡ್ರಿಲ್ ಮಾಡಿದ್ದೆ ಆದ್ರೆ, ಆ ಸಂದರ್ಭದಲ್ಲಿ ಯುದ್ಧ ಸಾರಿದ್ದೇ ಆದಂತಹ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಇಡೀ ನಗರದ ಲೈಟ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಆದರೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾಗರಿಕರು ಸಹಿತ ನಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಯಾವುದೇ ಕಾರಣಕ್ಕೂ ಜನರೇಟರ್ಗಳನ್ನ ಆನ್ ಮಾಡದೇ ಇರಬಹುದು, UPSCಗಳನ್ನ ಏನಂದ್ರೆ ಆನ್ ಮಾಡದೇ ಇರಂತಂದ್ರೆ ಜನರು ಲೈಟ್ ಅನ್ನ ಉರಿಯದೇನೆ ನೋಡ್ಕೊಳ್ಬೇಕು. ವಾಹನಗಳ ಸಂಚಾರಗಳನ್ನ ಮಾಡಬಾರ್ದು, ಯಾಕಂದ್ರೆ ವಾಹನಗಳ ಸಂಚಾರವನ್ನ ಮಾಡಿದ್ದೆ ಆದ್ರೆ ಅಲ್ಲಿ ಆ ವಾಹನಗಳ ಲೈಟ್ ಏನಂದ್ರೆ ಆನ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಎದುರಾಳಿ ಅಂದ್ರೆ ಏನು ಪಾಕಿಸ್ತಾನಕ್ಕೆ ಅದರ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗುತ್ತೆ, ಇಲ್ಲೊಂದು ದೊಡ್ಡ ನಗರ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಜನರಿಗೆ
ಸಾರ್ವಜನಿಕರಿಗೆ ಕೊಡುವಂತಹ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಭಾರತ ಯಾವತ್ತೂ ಸಹಿತ ಏನಂದ್ರೆ ಇಂತಹ ಮಾಕ್ ಡ್ರಿಲ್ ಆಗಲಿ ಅಥವಾ ಯುದ್ಧದ ಸನ್ನಿವೇಶವನ್ನು ನೋಡ್ಕೊಂಡು ಬಂದಿರುವಂತಹ ದೇಶ ಅಲ್ಲ. ಅದರಲ್ಲಿ ಈಗ ಮಾಕ್ ಡ್ರಿಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸ್ಥಾವರಗಳನ್ನ ಮುಚ್ಚುವಂತಹ ಕೆಲಸಗಳು ಸಹಿತ ಈ ಮಾಕ್ ಡ್ರಿಲ್ ನಡೆಯುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.